ಮೋದಿ ಮೈಸೂರು ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್. ಶ್ರೀನಿವಾಸ್ ಪ್ರಸಾದ್ ಭೇಟಿ ಬಿಜೆಪಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ ಸಿಎಂ. ಸಿದ್ದು ಸೌಹಾರ್ದಯುತ ಭೇಟಿನ ಅಥವಾ ರಾಜಕೀಯ ಭೇಟಿನ? 100% ಜನ ಥಿಂಕ್ ಮಾಡೋದು ರಾಜಕೀಯ ಭೇಟಿ ಅಂತ. ಶ್ರೀನಿವಾಸ್ ಪ್ರಸಾದ್ ಅವರ ನಿಷ್ಠೆ ಈಗ ಯಾರ ಕಡೆಗೆ? ಹಾಗಾದ್ರೆ ಮೋದಿ ಸಮಾವೇಶಕ್ಕೆ ಹೋಗ್ತಾರಾ ಹೋಗಲ್ವಾ ಶ್ರೀನಿವಾಸ್ ಪ್ರಸಾದ್ ಅಂತಕ್ಕಂಥ ಪ್ರಶ್ನೆ. ಶ್ರೀನಿವಾಸ್ ಪ್ರಸಾದ್ ಸಪೋರ್ಟ್ ಬಿಜೆಪಿಗ ಅಥವಾ ಕಾಂಗ್ರೆಸ್ಗ? ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಅತಿ ದೊಡ್ಡ ಮತ ಬ್ಯಾಂಕ್ ಅನ್ನು ಹೊಂದಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಒಂದು ಕಡೆ ಸುನಿಲ್ ಬೋಸ್ನ ಗೆಲ್ಲಿಸಬೇಕು, ಮತ್ತೊಂದು ಕಡೆ ಲಕ್ಷ್ಮಣ್ನ ಗೆಲ್ಲಿಸಬೇಕು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪ್ರತಿಷ್ಠೆಯನ್ನ ಕೂಡ ಮರೆತು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಸಹಾಯವನ್ನ ಯಾಚಿಸಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆಪಿ, ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನವರ ಭೇಟಿಯ ನಂತರ ಇವತ್ತೇ ಏನಾದರೂ ಒಂದು ನಿರ್ಧಾರವನ್ನು ಪ್ರಕಟ ಮಾಡುವ ಸಾಧ್ಯತೆ ಇದೆಯಾ, ಅಥವಾ ನಾಳೆಯ ಮೋದಿ ಸಮಾವೇಶಕ್ಕೆ ಹೋಗ್ತಾರಾ ಅಂತ? ಅಲ್ಲ, ಈ ದಿಢೀರ್ನೇ ಅವರ ನಿರ್ಧಾರ ಪ್ರಕಟವಾಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಾವೆ. ಆದರೆ ನೀವೊಂದು ಆಗೊಂದು ಪದ ಬಳಸಿದ್ರಿ, ಸಿದ್ದರಾಮಯ್ಯನವರು ಪ್ರತಿಷ್ಠೆಯನ್ನು ಕೂಡ ಮರೆತು. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಪ್ರತಿಷ್ಠೆ ಅನ್ನುವಂಥ ವಿಚಾರದಲ್ಲಿ ಮತ್ತು ಹಠ ಅನ್ನುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರದ್ದು ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಕೈ ಮೇಲು. ಯಾರಾದರೂ ಹಠವನ್ನು ಬಿಡ್ಬೋದು, ಯಾರಾದರೂ ಪ್ರತಿಷ್ಠೆಯನ್ನು ಬಿಡ್ಬೋದು. ಅದು ಸಿದ್ದರಾಮಯ್ಯನವರು ಆ ಥರದ ಪ್ರತಿಷ್ಠೆ ಮತ್ತು ಹಠಗಳನ್ನ ಬಿಡುವಂಥ ವ್ಯಕ್ತಿಯಲ್ಲ ಅನ್ನುವಂಥ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿದೆ. ಇಂಥ ವಿಚಾರದ ಇದ್ರೂ ಕೂಡ ಖುದ್ದು ಮುಖ್ಯಮಂತ್ರಿಗಳೇ ತಮ್ಮ ಹಠ ಮತ್ತು ಪ್ರತಿಷ್ಠೆ ಎಲ್ಲದನ್ನು ಮರೆತು ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬಂದಿರುವಂಥದ್ದು. ಇದು ಕೆಲವೊಂದು ಸತಿ ಟೈಮ್ ಕಾಲದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಇದು ಕಾಲದಲ್ಲಿ ಸಿಕ್ಕಿರುವಂಥ ಉತ್ತರ. ಶತಾಯಗತಾಯ ಮೈಸೂರು ಚಾಮರಾಜನಗರ ಲೋಕಸಭಾ ಚುನಾವಣೆಯನ್ನು ಗೆಲ್ಲಿಸಲೇಬೇಕು ತಮ್ಮ ಅಭ್ಯರ್ಥಿಗಳ ಅನ್ನುವಂತಹ ಒಂದು ಹಠಕ್ಕೆ ಮುಖ್ಯಮಂತ್ರಿಗಳು ಬಂದಿರುವಂಥದ್ದು ಸ್ಪಷ್ಟ. ಈ ಕಾರಣಕ್ಕೋಸ್ಕರವಾಗಿ ತಮ್ಮ ಹಠ ಪ್ರತಿಷ್ಠೆ ಎಲ್ಲದನ್ನು ಮರೆತು ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಅವರು ಭೇಟಿ ನೀಡಿದ್ದಾರೆ. ಯಾಕೆಂದರೆ ಕಳೆದ 6 ವರ್ಷಗಳಲ್ಲಿ ಯಾವ ಥರದ ಪರಿಸ್ಥಿತಿ ಇತ್ತು ಅಂದರೆ ಅರವಿಂದ್, ಒಬ್ಬರೊಬ್ಬರು ಪರಸ್ಪರ ಮುಖ ನೋಡ್ಕೊಳ್ಳೋದೇ ಇರುವಂಥ ಪರಿಸ್ಥಿತಿಗಳಿದ್ವು. ಸಿದ್ದರಾಮಯ್ಯನವರ ಮಾತು ಹೆಸರು ಕೇಳಿದ್ರೆ ಸಾಕು ಶ್ರೀನಿವಾಸ್ ಪ್ರಸಾದ್ ಅವರು ಏನೋ ಒಂದು ರೀತಿಯಾಗಿ ಸಿಟ್ಟಿನಿಂದ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ರು. ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರು ಕೇಳಿದ್ರೆ ಅದಕ್ಕೆ ಉತ್ತರವನ್ನೇ ಕೊಡದೆ ಸಿದ್ದರಾಮಯ್ಯನವರು ಪಾಸ್ ಆಗ್ತಾ ಇದ್ರು. ಇಂಥದ್ದೊಂದು ರೀತಿಯಾದಂತಹ ಕಂದಕ ಅವರಿಬ್ಬರ ನಡುವೆ ಇತ್ತು. ಆದರೆ ಇವತ್ತು ರಾಜಕೀಯ ಅವರಿಬ್ಬರನ್ನ ಒಂದು ಮಾಡಿರ್ಬೋದು, ಅಥವಾ ವಯಸ್ಸು ಇಬ್ಬರಿಗೂ ಕೂಡ ಮಾಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮಿಬ್ಬರ ನಡುವೆ ಈ ಥರದ ತಿಕ್ಕಾಟಗಳು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇರ್ಬೋದು. ಹಾಗಾಗಿ ರಾಜಕೀಯಕ್ಕಾಗಿಯೇ ಒಂದಾಗಿದ್ದಾರೆ ಅನ್ನುವಂಥ ಕನ್ಕ್ಲೂಡ್ಗೆ ನಾವು ಬರುವಂಥ ಅಗತ್ಯಗಳಿಲ್ಲ. ಬಹುತೇಕ ವಯಸ್ಸು ಮಾಗಿರ್ಬೋದು, ಕಾಲ ಈ ಕ್ಷಣಕ್ಕೆ ಪಕ್ವವಾಗಿದೆ ಅನ್ನುವಂಥ ದೃಷ್ಟಿಯಿಂದ ಬಂದಿರುವಂತಹ ಸಾಧ್ಯತೆಗಳು ಕೂಡ ಇರ್ಬೋದೇನೋ ಅರವಿಂದ್. ಆದ್ರೂ ಕೆಪಿ, ಉತ್ತರ ಇವತ್ತು ನಾಳೆನೆಲ್ಲ ಸಿಗಬೇಕಾಗುತ್ತಲ್ಲ. ಯಾಕೆಂದ್ರೆ ನಾಳೆ ಅವರ ಸಮಾವೇಶಕ್ಕೆ, ಮೋದಿ ಅವರ ಸಮಾವೇಶಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಭಾಗಿಯಾದರೆ ಒಂದು ಸಂದೇಶ ರವಾನೆ ಆಗುತ್ತೆ, ಭಾಗಿಯಾಗದೆ ಗೈರಾದರೆ ಇನ್ನೊಂದು ಸಂದೇಶ ರವಾನೆ ಆಗುತ್ತೆ, ಅಷ್ಟೇ ಅಲ್ವಾ? ನಿಚ್ಚಳ ಅರವಿಂದ್, ಅದಕ್ಕೆ ಉತ್ತರ ಅವರ ಬಾಯಿಂದ ಕೊಡುವಂಥ ಅಗತ್ಯಗಳಿಲ್ಲ. ನಾಳೆ ಖುದ್ದು ಪ್ರಧಾನಮಂತ್ರಿಗಳೇ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರು ಚಾಮರಾಜನಗರ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಚಾರ ಸಭೆ. ಸಹಜವಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರು ಸಿಟ್ಟಿಂಗ್ MP, ಹೀಗಾಗಿ ಅವರಿಗೂ ಕೂಡ ವೇದಿಕೆಗೆ ಆಹ್ವಾನ ಇರುತ್ತೆ. ಸಂದೇಶ ವೆರಿ ಕ್ಲಿಯರ್. ನಾಳೆ ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರೇ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಬಂದರು ಅನ್ನೋದಾದರೆ ಅವರ ನಿಲುವಿನಲ್ಲಿ ವ್ಯತ್ಯಾಸಗಳಾಗಿಲ್ಲ ಅನ್ನುವಂಥದ್ದು. ಒಂದು ವೇಳೆ ಬಾರದೇ ಇದ್ದರೆ ಅವರು ಹೇಳೋದೇ ಬೇಡ, ಅವರ ನಿಲುವು ಬದಲಾಗಿದೆ ಅನ್ನುವಂಥದ್ದು. ಅಂದರೆ ಅವರು ಬಹುತೇಕ ಇಲ್ಲಿಯವರೆಗೇ ಒಂದು ರೀತಿಯಾದಂತಹ ನೋಡೋಣ ಅನ್ನುವಂಥ ಮನಸ್ಥಿತಿಗಳಲ್ಲಿ ಇದ್ರೇನೋ, ಆದರೆ ಮುಖ್ಯಮಂತ್ರಿಗಳೇ ಬಂದಿರುವಂಥದ್ದು. ಮತ್ತು ಒಂದು ಕಾಲದಲ್ಲಿ ಸಿದ್ದರಾಮಯ್ಯವರು ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಒಂದು ದೊಡ್ಡ ಮಟ್ಟದ ಪ್ರೀತಿ ಮತ್ತು ಗೌರವದ ಸ್ನೇಹ ಇದ್ದಂಥದ್ದು. ಅಂಥದ್ದು ಸಂಬಂಧ ಕೆಟ್ಟಿತ್ತು. ಹಾಗಾಗಿ ಈಗ ಈ ಸಂದರ್ಭದಲ್ಲಿ ಒಂದಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಬಹುತೇಕ ಅದನ್ನು ಏಕಾಏಕಿಯಾಗಿ ಒಂದೇ ಏಟಿನಲ್ಲಿ ತಿರಸ್ಕರಿಸುವಂಥ ಮನಸ್ಥಿತಿಯಲ್ಲೂ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಂತಿರಲಿಲ್ವೇನೋ. ಯಾಕಂದರೆ ಒಂದು 5 ನಿಮಿಷಗಳ ಕಾಲ ಅವರಿಬ್ಬರ ಮಾತುಕತೆಯನ್ನು ನಾವು ಗಮನಿಸ್ತಾ ಇದ್ವಿ. ಒಂದು ರೀತಿಯಾಗಿ ಹಳೆ ಸ್ನೇಹಿತರು ಅಪರೂಪದಲ್ಲಿ ಸಿಕ್ಕಾಗ ಮಾತನಾಡುವಂಥ ರೀತಿಯಲ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಮಾತುಗಳು, ಅಥವಾ ಅವ್ರು ಹಿಂಗೆ ಎದ್ದೇಳ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಎದ್ದೇಳಬೇಡಿ ಕೂತ್ಕೊಳ್ಳಿ ಅನ್ನುವಂಥ ಒಂದು ರೀತಿಯಂಥ ಪ್ರೀತಿಗಳು, ನಮ್ಮ ನಡುವಿನ ಸ್ನೇಹಗಳು ಯಾವ ರೀತಿಯಾಗಿ ಒಂದು ಹಂತದಲ್ಲಿ ಬಿರುಕು ಬಿಟ್ಟು ತದನಂತರದಲ್ಲಿ ಒಂದಾಗಿದ್ದಾಗ ಯಾವ ಥರದ ಮಾತುಕತೆಗಳು ನಡೆಯುತ್ತೋ ಅದೇ ರೀತಿಯಾದಂತಹ ಮಾತುಕತೆಗಳು ಅವರಿಬ್ಬರ ನಡುವೆಯೂ ಕೂಡ ಸಾಗ್ತಾ ಇದೆ ಅರವಿಂದ್. ಹಾಗಾಗಿ ರಾಜಕೀಯವಾದ ಸಂದೇಶ ನಾಳೆಗೆ ಶ್ರೀನಿವಾಸ್ ಪ್ರಸಾದ್ ಅವರ ವಿಚಾರದಲ್ಲಿ ರವಾನೆ ಆಗುತ್ತೆ ಅರವಿಂದ್. ಓಕೆ, ಥ್ಯಾಂಕ್ ಯು ಕೆಪಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿಲುವು ಏನು ಅಂತಕ್ಕಂಥದ್ದು ನಾಳೆ ಬಹಿರಂಗವಾಗುತ್ತೆ ನಿಜ. ಆದರೆ ಕಳೆದ ವಾರದ ಸನ್ನಿವೇಶಕ್ಕೂ ಇವತ್ತಿಗೂ ವ್ಯತ್ಯಾಸ ಗಮನಿಸಿ. ಕಳೆದ ವಾರ ಮುಖ್ಯಮಂತ್ರಿಗಳು ಮೈಸೂರಿಗೆ ಭೇಟಿ ಕೊಟ್ಟಾಗ ಇದೇ ನಮ್ಮ ಪತ್ರಕರ್ತರು ಪ್ರಶ್ನೆಯನ್ನು ಹಾಕ್ತಾರೆ, ತಾವು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಆಗ್ತೀರಾ, ಅವ್ರ ಮನೆಗೆ ಹೋಗ್ತೀರಾ ಅಂದದಕ್ಕೆ ಇಲ್ಲ ನಾನು ಯಾಕೆ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಒಂದೇ ವಾರದಲ್ಲಿ ಸ್ಟ್ರಾಟಜಿ ಬದಲಾಗಿದೆ. ಕಾರಣ ಏನು ಗೊತ್ತಾ? ಹೋದ ವಾರ ಮೋದಿಯವರ ಮೈಸೂರು ಪ್ರೋಗ್ರಾಮ್ ಫೈನಲ್ ಆಗಿರಲಿಲ್ಲ ಇನ್ನೂ ಕೂಡ.
ಅವ್ರದ್ದು ಬೆಂಗಳೂರು ಪ್ರೋಗ್ರಾಮ್ ಇತ್ತು ಆ್ಯಕ್ಚುಲಿ ಮೋದಿ ಅವರದ್ದು. ಯಾವಾಗ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಇನ್ನು ಇದನ್ನು ಹೀಗೆ ಬಿಟ್ಟರೆ ಪರಿಸ್ಥಿತಿ ಹದಗೆಡುತ್ತೆ ಅಂತ ತಿಳ್ಕೊಂಡು ಸಿದ್ದರಾಮಯ್ಯನವರು, ಅದಕ್ಕೆ ಹೇಳಿದ್ದು ನಾನು ಆ ಪದವನ್ನು ಬಳಸಿದ್ದು, ಪ್ರತಿಷ್ಠೆಯನ್ನು ಬದಿಗಿಟ್ಟು ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡುವಂತಹ ತೀರ್ಮಾನಕ್ಕೆ ಬರ್ತಾರೆ. ಅದರ ಪ್ರಕಾರ ಈಗ ಉಭಯ ನಾಯಕರ ಭೇಟಿ ನಡೀತಾ ಇದೆ, ಪರಸ್ಪರ ಮಾತುಕತೆ ಆಡ್ತಾರೆ. ಹಳೆಯ ಕಾಲದ ಸ್ನೇಹಿತರು, ಎಷ್ಟೇ ಕೋಪಾತಾಪಗಳಿದ್ರೂ ಕೂಡ ಖುದ್ದು ಮುಖ್ಯಮಂತ್ರಿಗಳು ಮನೆಗೆ ಬಂದರು ಅಂತಂದಾಗ ಅದರ ತೂಕ ಬೇರೆ ಇರುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಚುನಾವಣೆಯ ವಿಚಾರದಲ್ಲಿ ತಮ್ಮ ನಿಲುವು ಏನು ಅಂತಕ್ಕಂಥದ್ದನ್ನು ನಾಳೆ ಸ್ಪಷ್ಟಪಡಿಸಬೇಕಾಗುತ್ತೆ. ಇನ್ಫ್ಯಾಕ್ಟ್ ಹಾಲಿ ಸಂಸದರಿಗೆಲ್ರಿಗೂ ಆಹ್ವಾನ ಇದೆ ನಾಳೆ ಕಾರ್ಯಕ್ರಮಕ್ಕೆ. ಚಾಮರಾಜನಗರದಿಂದ ಶ್ರೀನಿವಾಸ್ ಪ್ರಸಾದ್, ಮೈಸೂರಿನಿಂದ ಪ್ರತಾಪ್ ಸಿಂಹ, ಮಂಡ್ಯದಿಂದ ಸುಮಲತಾ ಅಂಬರೀಶ್, ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಬಿಜೆಪಿಯಿಂದ ಒಂದು ಸೂಚನೆ ಹೋಗಿದೆ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ನಾಳಿನ ಮೋದಿಯವರ ಬಹಿರಂಗ ಸಮಾವೇಶದಲ್ಲಿ ವೇದಿಕೆಯ ಮೇಲೆ ಕಾಣಿಸ್ಕೊಂಡ್ರೆ ನಿರ್ಧಾರ ಏನು ಅಂತ ಸ್ಪಷ್ಟ ಆಗತ್ತೆ. ಪ್ರಸಾದ್ ಬರ್ರಿ. ಏನ್ ಮಲಗಿದ್ರ? ಸ್ವಲ್ಪ ಕಾಲು ಏನ್ ಇದಾಗಿತ್ತ? ಗಾಯ ಆಗಿತ್ತ? ಓ, ನೆಗ್ಲೆಕ್ಟ್ ಮಾಡ್ಬಾರ್ದು. ನನ್ನ ಫೋಟೋ ತೋರಿಸೋದು ನನ್ನ ತೆಲುಗುರಲ್ವಾ ಸ್ವಲ್ಪ ಅದು ಹೇಳಿದ ಅದಕ್ಕೆ ನೀವು ತಳ್ಳಿಲ್ಲ ನಿಮಗೆ ಫೋಟೋ ಕ್ಯಾಮ್ರಾ ಪ್ಲೀಸ್. ಕೃಷ್ಣಮೂರ್ತಿ ಸೊ ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿಗೆ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಸಹಜವಾಗಿ ಕೊಳ್ಳೇಗಾಲದ ಶಾಸಕ ಕೃಷ್ಣಮೂರ್ತಿ ಅವರು, ರಾಚಯ್ಯನವರ ಮಗ, ಅವರೆಲ್ಲರೂ ಕೂಡ ಆ ಭಾಗದ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಹೋಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಕೇಳೋದಕ್ಕೆ. ಮತ್ತು ಇಂಥ ಸಂದರ್ಭದಲ್ಲಿ ಚುನಾವಣೆ ಇನ್ನು ಬೆರಳೆಣಿಕೆಯಷ್ಟು ದಿನಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಭೇಟಿ ಇನ್ಯಾತಕ್ಕೋಸ್ಕರ ಆಗತ್ತೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೋದು. ಆಮೇಲೆ ಅವರಿಬ್ಬರು ಕೂಡ ಏಕಾಂತದಲ್ಲಿ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಮಾತುಕತೆ ನಡೆಸಿ ಹೊರಗೆ ಬಂದ ಮೇಲೆ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಸಹಜವಾಗಿ ಕೆಲವೊಂದು ಗೊತ್ತಿರೋಂಥ ಪದ ಬಳಕೆ ಮಾಡ್ತಾರೆ, ಇದು ನಮ್ಮ ಸೌಹಾರ್ದಯುತ ಭೇಟಿ, ರಾಜಕೀಯ ಮಾತನಾಡಿಲ್ಲ ಅಂತೆಲ್ಲ. ಆದರೂ ಕೂಡ ಇವೆಲ್ಲವೂ ಅಂಡರ್ಸ್ಟುಡ್ ಏನು ಎತ್ತ ಅಂತ. ಹಾಗಾಗಿ ಇವಾಗ ಶ್ರೀನಿವಾಸ್ ಪ್ರಸಾದ್ ಅವರು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ.